ಸಮಸ್ತ ಚಂದನ ವಾಹಿನಿಯ ವೀಕ್ಷಕರಿಗೆ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ವೇತಾ. ವೀಕ್ಷಕರೇ, ಸಿನಿ ಕ್ವಿಜ್ ಸಿನಿ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ. ಇನ್ನು ಮನೇಲಿ ಕೂತ್ ನೋಡ್ತಾ ಇರುವಂತಹ ನಿಮಗೆ ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ ಅಂತ ಹೇಳ್ತಾ ತಡ ಮಾಡೋದು ಬೇಡ, ಆಟನ ಶುರು ಮಾಡೋಣ. ಮೊದಲಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಬಂದಿರುವಂತಹ ತಮ್ಮೆಲ್ಲರಿಗೂ ಕೂಡ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಓಕೆ, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಸಖತ್ತಾಗಿದ್ರು. ಸೂಪರ್ ಕ್ಯೂಟ್. ಓಕೆ, ಈಗ ಮೊದಲಿಗೆ ನಿಮ್ಮ ಪರಿಚಯಗಳನ್ನ ಮಾಡ್ಕೊಳ್ಳೋಣ, ನಮಗೂ ಮತ್ತೆ ನಮ್ಮ ವೀಕ್ಷಕರಿಗೂ. ಮೇಡಮ್, ನಿಮ್ಮಿಂದ ಶುರು ಮಾಡ್ತೀನಿ, ಪರಿಚಯ ಮಾಡ್ಕೊಳ್ಳಿ. ನಮಸ್ಕಾರ ಎಲ್ರಿಗೂ, ಬಿಗ್ ಹಾಯ್. ನಾನು ಅನಂತಲಕ್ಷ್ಮಿ ಅಂತ. ಇವಳು ಪುಟಾಣಿ ಆದ್ಯ, ಶಾರದಾ ನಾಗೇಶ್, ರಾಜೇಶ್ವರಿ, ಮಲ್ಲೇಶ್ ಪ್ರಭು. ನಾವೆಲ್ಲರೂ ಫ್ರೆಂಡ್ಸು ಮತ್ತೆ ಸಿಂಗರ್ಸ್. ಓಕೆ, ಮಲ್ಲಿಗೆ ಅಂತ ಹೆಸರು ಇಟ್ಕೊಂಡಿದ್ದೀವಿ. ಮಲ್ಲಿಗೆ ತಂಡ. ಯಾಕೆ ಮಲ್ಲಿಗೆ ಇಷ್ಟ ಅಂತನಾ? ಹೌದು, ಮಲ್ಲಿಗೆ ಹೇಗೆ ಘಮ ಘಮ ಅಂತ ಎಲ್ಲ ಕಡೆ ಹರಡುತ್ತೋ ಹಾಗೆ ನಮ್ಮ ಒಂಚೂರು ಸುವಾಸನೆ ಎಲ್ಲ ಕಡೆ ಹರಡಲಿ ಅನ್ನೋದೊಂದು ಉದ್ದೇಶ. ಓಕೆ, ಆಲ್ ದಿ ಬೆಸ್ಟ್. ಚೆನ್ನಾಗಿ ಆಟ ಆಡಿ. ಥ್ಯಾಂಕ್ ಯು ವೆರಿ ಮಚ್. ಇನ್ನು ಎರಡನೇ ಕುಟುಂಬ ಎಲ್ರಿಗೂ ನಮಸ್ಕಾರ. ನಾನು ವಿಜಯಕುಮಾರ್ ಅಂತ. ಇವ್ರು ನನ್ನ ಅಕ್ಕನ ಮಗಳು ಕವಿತಾ ರಾಣಿ, ಅವ್ನು ನನ್ನ ಮಗ ವಿಜೇತ್, ಅವಳು ನನ್ನ ತಂಗಿ ಸರೋಜಾ. ಸೊ ನಿಮ್ಮ ಕುಟುಂಬದ ಹೆಸರು ವಿ ಕುಟುಂಬ. ವಿ ಅಂದರೆ ನಾವು ಅಂತನೂ ಆಗುತ್ತೆ, ಕನ್ನಡದಲ್ಲಿ ವಿಕ್ಟರಿ ಅಂತನೂ ಆಗುತ್ತೆ, ವಿಜಯ ಅಂತನೂ ಆಗುತ್ತೆ. ಓಕೆ, ಸೊ ಎಲ್ಲದೂ ಸೇರಿಸಿ ವಿ ಕುಟುಂಬ. ಸೂಪರ್ ಫೈನ್, ಆಲ್ ದಿ ಬೆಸ್ಟ್. ಚೆನ್ನಾಗಿ ಆಟ. ಥ್ಯಾಂಕ್ ಯು. ಇನ್ನು ಮೂರನೇ ಕುಟುಂಬ ನಂದಗೋಕುಲ ಕುಟುಂಬ. ನಮಸ್ಕಾರ, ನನ್ನ ಹೆಸರು ಗುರುರಾಜ್ ಅಂತ. ಇವಳು ನನ್ನ ವೈಫು, ಅವ್ನು ನನ್ನ ಮಗಳು, ನನ್ನ ಮಗ ಅವನೇ ಕೃಷ್ಣ, ಅದಕ್ಕೋಸ್ಕರ ನಂದಗೋಕುಲ ಅಂತ ಹೆಸರಿಟ್ಟಿರೋದು. ಇವ್ರು ನಮ್ಮ ಕುಟುಂಬ ಇದು. ಸೊ ಹಾಗಾಗಿ ಮಗನ್ನು ಕೂಡ ಕರ್ಕೊಂಡ್ ಬಂದಿರಾ? ಸಪೋರ್ಟ್ ಮಾಡ್ತೀಯಾ? ಮಾಡ್ತೀನಿ ಅಂತ ಹೇಳಿದಾನೆ ಮನೆಯಲ್ಲಿ, ನೋಡೋಣ ಎಷ್ಟು ಮಾಡ್ತಾನೆ ಅಂತ. ಓಕೆ ಸರ್, ಆಲ್ ದಿ ಬೆಸ್ಟ್. ಚೆನ್ನಾಗಿ ಆಟ ಆಡಿ ನೀವು. ಇನ್ನು ನಾಲ್ಕನೇ ಕುಟುಂಬ ನಿಮ್ಗಳ ಪರಿಚಯ ಮಾಡ್ಕೊಡಿ. ನನ್ನ ಹೆಸರು ಸುಜಾತ ರಮೇಶ್ ಅಂತ. ಇವರು ನನ್ನ ಕ್ಲೋಸ್ ಫ್ರೆಂಡ್ ಲಕ್ಷ್ಮಿ ಅಂತ. ಅವ್ರು ನಮ್ಮ ಅತ್ತಿಗೆ ಜಯಶ್ರೀ ಅಂತ. ಅವಳು ನನ್ನ ಮಗಳು ಐಶ್ವರ್ಯ. ಓಕೆ, ಬೃಂದಾವನ ಕುಟುಂಬ. ಎಸ್ ಮೇಡಮ್. ಕೃಷ್ಣ. ಹೌದು, ರಾಯರದ್ದು ಒಂದು ಆಶೀರ್ವಾದ ಇರಲಿ ಅಂತ ಹೇಳಿ ಬೃಂದಾವನ ಅಂತ ಇಟ್ಕೊಂಡಿದ್ದೀವಿ. ಓಕೆ, ಆಯ್ತು. ಆಲ್ ದಿ ಬೆಸ್ಟ್. ನಾಲ್ಕು ಕುಟುಂಬಗಳು ಕೂಡ ಚೆನ್ನಾಗಿ ಆಟಾಡಿ. ಹಾಗಿದ್ರೆ ಮೊದಲನೇ ಸುತ್ತನ್ನ ಶುರು ಮಾಡ್ಬಿಡೋಣವಾ? ಓಕೆ, ವಾಯ್ಸ್ ಇಲ್ಲ. ಹಿಪ್ 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 ಹಿಪ್. ಎಲ್ಲಾ ಕುಟುಂಬದವರು ಕೂಡ ಅವರ ಪರಿಚಯಗಳು ಮಾಡಿಕೊಟ್ಟಿದ್ದಾರೆ. ಹಾಗಿದ್ರೆ ನಮ್ಮ ಮೊದಲನೇ ಸುತ್ತನ್ನ ಶುರು ಮಾಡೋಣ. ಅದುವೇ ಅದಲ್ ಬದಲ್. ಮೊದಲನೇ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕ ತ ನಿಂ ಬಿ ಲಿ ತೇ ಯಾ ಸಂ ರ. ಸಿನಿಮಾದ ಹೆಸರಿದು. ಸಂತೆಯಲ್ಲಿ ನಿಂತ ಕಬೀರ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಎಲ್ಲಿ ಸಮಯ ಮುಗ್ದೋಗ್ಬಿಡುತ್ತೆ ಅಂತ ಹೇಳಿ ಟಕ್ಕನಂಗೆ ಹೇಳ್ತಾರೆ. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ರ ಹ ದ ಮ. ಪ್ರೇಮದ ಹೂಗಾರ ಈ ಹಾಡುಗಾರ. ಪ್ರೇಮದ ಹೂಗಾರ ಈ ಹಾಡುಗಾರ. ಪ್ರೇಮದ ಹೂಗಾರ ಈ ಹಾಡುಗಾರ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಇನ್ನು ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮ ರೇ ಧ ಹೇ ಖ ಸು. ಮಹೇಶ್ ಸುಖದರೆ. ಮಹೇಶ್ ಸುಖದರೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಮೂರು ಪ್ರಶ್ನೆಗೆ ಮೂರು ಸರಿಯಾದ ಉತ್ತರ ಕೊಟ್ಟು 60 ಅಂಕವನ್ನ ಪಡ್ಕೊಂಡಿದ್ದೀರಾ ಈ ಒಂದು ರೌಂಡಿಂದ. ಕಂಗ್ರಾಟ್ಸ್. ಎರಡನೇ ಕುಟುಂಬ ರೆಡಿ. ವಿಕ್ಟರಿ ಕುಟುಂಬ. ವಿ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಹು ಟಿ ಲು ಗ ಬ್ಯು ಸು ನ ಮ ಲ. ಸಿನಿಮಾದ ಹೆಸರಿದು. ಬ್ಯೂಟಿಫುಲ್ ಮನಸ್ಸುಗಳು. ಬ್ಯೂಟಿಫುಲ್ ಮನಸ್ಸುಗಳು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ.
ಇನ್ನು ಬಿ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ನು ಕ ಈ ಗೆ ತಿ ಪ್ರಿ ಲ ಹಾಡಿನ ಸಾಲು. ಈ ಪ್ರೀತಿಗೆ ಕಣ್ಣಿಲ್ಲ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿ ಆಗಿದೆ. ಇದೇ ಖುಷಿಯಲ್ಲಿ ಮೂರನೇ ಪ್ರಶ್ನೆ ನೋಡುವ. ಸರಿಯಾಗಿ ಹೇಳ್ತಾ ಇದ್ರ ಉತ್ತರ, ಆದ್ರೂ ಯಾಕೆ ಜೋಶ್ ಇಲ್ಲ ಅಂತ ಹೇಳಿ ಹೇಳ್ತೇವೆ ಈಗ. ಎರಡನೇ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸ್ವ ರ ರ ದ್ರ ವಿ ವಿ ಚಂ ಮಿ ನ ವ್ಯಕ್ತಿ ವೀರಸ್ವಾಮಿ ರವಿಚಂದ್ರ. ವೀರಸ್ವಾಮಿ ರವಿಚಂದ್ರನ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿ ಆಗಿದೆ. ಮೂರು ಪ್ರಶ್ನೆಗೆ ಮೂರು ಸರಿಯಾಗಿ ಉತ್ತರ ಕೊಟ್ಟಿದ್ರೆ, ಹಾಗಾಗಿ ಎಷ್ಟು ಅಂಕ ಸಿಗ್ತಾ ಇದೆ? 60 ಅಂಕ ಸಿಗ್ತಾ ಇದೆ. ಸೊ ವೆಲ್ ಪ್ಲೇ. ಸೊ ಮೂರನೇ ಕುಟುಂಬ ಕೇಳೋಣ ಪ್ರಶ್ನೆನ. ನಂದಗೋಕುಲ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸ ಲ ರಿ ಕ ಸ ಲ ಕೆ ರ ವ ಕೆ ದೆ ಸ ಸಿನಿಮಾದ ಹೆಸರಿದು. ಸರ್ಕಾರಿ ಕೆಲಸ ದೇವರ ಕೆಲಸ. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ನಂದಗೋಕುಲ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸೋ ಬಿ ಚುಮ್ ಮ ರ ಭೂ ರ ಆ ಗೆ ಲಿ ಗ ನ ರ ಹಿ ಹಾಡಿನ ಸಾಲು. ಆ ಕಿರಣಗಳಿಗೆ ಚುಂಬಿಸೋ ರಘುರಾಮ. ಆ ಕಿರಣಗಳಿಗೆ ಚುಂಬಿಸೋ ರಘುರಾಮ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ಸರಿಯಾಗಿದೆ. ಸ್ವಲ್ಪ ಟಫ್ ಇತ್ತು, ಪರವಾಗಿಲ್ಲ ಹೇಳಿದ್ರಿ. ಇನ್ನು ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರ ಲ ನ ಸಿಂ ಶ ಕ್ಷಿ ಹ ಸ್ತ್ರೀ ವ್ಯಕ್ತಿಯ ಹೆಸರು. ಲಕ್ಷ್ಮೀ ನರಸಿಂಹ ಶಾಸ್ತ್ರಿ. ಲಕ್ಷ್ಮೀ ನರಸಿಂಹ ಶಾಸ್ತ್ರಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಎಲ್ಲ ಆನ್ಸರ್ ಹೇಳ್ಕೊಟ್ಬಿಟ್ಟಿಯಾ? ಸೊ ಮೂರು ಪ್ರಶ್ನೆಗೆ ಮೂರು ಸರಿಯಾಗಿ ಉತ್ತರ ಕೊಟ್ಟಿದ್ರ, ಹಾಗಾಗಿ 60 ಅಂಕ ಸಿಗ್ತಾ ಇದೆ ನಿಮಗೂ ಕೂಡ ಈ ಒಂದು ರೌಂಡ್ ಇಂದ. ವೆಲ್ ಪ್ಲೇ. ನಾಲ್ಕನೇ ಕುಟುಂಬ ರೆಡಿ. ಬೃಂದಾವನ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪ ಮ ಲ ಮೆ ಆ ಲ ಅ ರೇ ನ ಶ ಆಪರೇಷನ್ ಅಲುಮೇಲಮ್ಮ. ಆಪರೇಷನ್ ಅಲ್ಮೇಲಮ್ಮ. ಆಪರೇಷನ್ ಅಲ್ಮೇಲಮ್ಮ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾ? ಸೊ ಇನ್ನು ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನಿ ದ ರ ದು ನು ತಿ ಗ ಸಂ ಲೇ ಮೆ ಹಾಡಿನ ಸಾಲು. ಸಂಗಾತಿ ನೀನು ದೂರಾದರೇನು. ಸಂಗಾತಿನಿ ದೂರಾದರೇನು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ಮೇಲೆ ದೂರಾದ ಮೇಲೆ ಮೇಡಮ್. ಸರಿಯಾಗಿದೆ ಉತ್ತರ. ಸೊ ಇನ್ನು ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಲ ತ ಶ ರ ವ ರ ಮ ಕು ರ ಶ್ಮಿ ವ್ಯಕ್ತಿಯ ಹೆಸರಿದು. ಲಕ್ಷ್ಮೀ ಶರತ್ ಕುಮಾರ್. ಹೇಳ್ತೀರಾ? ಹಾಂ. ಶರತ್ ಕುಮಾರ್. ಲಕ್ಷ್ಮೀ ಶರತ್ ಕುಮಾರ್. ಲಕ್ಷ್ಮೀ ಶರತ್ ಕುಮಾರ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪ? ನೋಡೋಣ. ವರಲಕ್ಷ್ಮಿ ಶರತ್ ಕುಮಾರ್. ಸ್ವಲ್ಪ ಅದಲ್ ಬದಲಾಯ್ತು ಉತ್ತರ. ಸೊ ಮೂರು ಪ್ರಶ್ನೆಯಲ್ಲಿ ಎರಡಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ರೆ, ಹಾಗಾಗಿ 40 ಅಂಕ ಸಿಗ್ತಾ ಇದೆ ಈ ಒಂದು ರೌಂಡಿಂದ. ವೆಲ್ ಪ್ಲೇ. ಒಂದನೇ ರೌಂಡ್ ಆಯ್ತು. ಎರಡನೇ ರೌಂಡಿಗೆ ಹೋಗೋಣ. ಎರಡನೇ ಸುತ್ತು ಯಾವುದು?
ನಕ್ಷತ್ರ. ಓಕೆ, ಎಲ್ಲಾ ಕುಟುಂಬದವರು ಕೂಡ ಎರಡನೇ ಸುತ್ತಿಗೆ ರೆಡಿ ಇದ್ದಾರೆ. ಎರಡನೇ ಸುತ್ತು ನಕ್ಷತ್ರ. ಸೊ ಮೊದಲನೇ ಕುಟುಂಬ ನಿಮ್ಗೆ ಯಾರು ಬರ್ತಾರೆ? ಆಕ್ಟರ್ ಅಥವಾ ಆಕ್ಟ್ರೆಸ್ ಅಥವಾ ಕಾಮಿಡಿಯನ್ ಅಥವಾ ಪೋಷಕ ನಟರು? ನೋಡೋಣ. ಗಿರಿಜಾ ಲೋಕೇಶ್. ಮೊದಲನೇ ಕುಟುಂಬಕ್ಕೆ ಗಿರಿಜಾ ಲೋಕೇಶ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗಿರಿಜಾ ಲೋಕೇಶ್ ಮೊದಲ ಬಾರಿಗೆ ಬಣ್ಣ ಹಚ್ಚಿದ ನಾಟಕ ಯಾವುದು? ಆಪ್ಷನ್ ಎ ಸುಭದ್ರೆ, ಆಪ್ಷನ್ ಬಿ ಸಾಮ್ರಾಟ್ ಅಶೋಕ್ ಕುಮಾರ್. ಸುಭದ್ರೆ. ಆಪ್ಷನ್ ಎ ಸುಭದ್ರೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಆಪ್ಷನ್ ಬಿ ಸಾಮ್ರಾಟ್ ಅಶೋಕ್ ಕುಮಾರ್ ಸರಿಯಾದ ಉತ್ತರ. ಭರತನಾಟ್ಯದಲ್ಲಿ ಪರಿಣಿತಿ ಪಡೆದಿದ್ದ ಗಿರಿಜಾ ಲೋಕೇಶ್ ಆ ನಂತರ ನಾಟಕ ರಂಗಕ್ಕೆ ಬಂದರು. ಓಕೆ, ಇನ್ನು ಗಿರಿಜಾ ಲೋಕೇಶ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗಿರಿಜಾ ಲೋಕೇಶ್ ಈ ಕೆಳಗಿನ ಯಾವ ಕುಟುಂಬದ ಸೊಸೆ? ಆಪ್ಷನ್ ಎ ಅಬ್ಬಯ್ಯ ನಾಯ್ಡು, ಆಪ್ಷನ್ ಬಿ ಸುಬ್ಬಯ್ಯ ನಾಯ್ಡು. ಆಪ್ಷನ್ ಬಿ ಸುಬ್ಬಯ್ಯ ನಾಯ್ಡು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಕನ್ನಡ ಸಿನಿಮಾ ರಂಗದ ಮೊದಲ ನಾಯಕ ಸುಬ್ಬಯ್ಯ ನಾಯ್ಡು ಅವರ ಪುತ್ರ ಲೋಕೇಶ್ ಅವರನ್ನ ಮದುವೆ ಆದರು ಗಿರಿಜಾ ಲೋಕೇಶ್ ಅವರು. ಸರಿ, ಇನ್ನು ಮೂರನೇ ಪ್ರಶ್ನೆ ನೋಡೋಣ. ಗಿರಿಜಾ ಲೋಕೇಶ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಲೋಕೇಶ್ ಅವರ ಜೊತೆ ಕೆಳಗಿನ ಯಾವ ಚಿತ್ರದಲ್ಲಿ ನಟಿಸಿದ್ದಾರೆ ಗಿರಿಜಾ ಲೋಕೇಶ್? ಆಪ್ಷನ್ ಎ ಕಾಕನಕೋಟೆ, ಆಪ್ಷನ್ ಬಿ ವಂಶಜ್ಯೋತಿ. ಕಾಕನಕೋಟೆ. ಆಪ್ಷನ್ ಎ ಕಾಕನಕೋಟೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. CR ಸಿಂಹ ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರವೇ? ಸೊ 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 40 ಅಂಕ ಸಿಗ್ತಾ ಇದೆ ಒಂದು ರೌಂಡಿಂದ. ಚೆನ್ನಾಗಿ ಆಟಾಡಿ. ನೋಡೋಣ ಯಾರು ಬರ್ತಾರೆ ನಿಮಗೆ ಅಂತ ಹೇಳಿ. ದೊಡ್ಡಣ್ಣ ಅವರು. ಕೇಳೋದ ಪ್ರಶ್ನೆನಾ? ರೆಡಿ? ಎರಡನೇ ಕುಟುಂಬಕ್ಕೆ ದೊಡ್ಡಣ್ಣ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದೊಡ್ಡಣ್ಣ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದ್ದು ಯಾವ ಪಾತ್ರದ ಮೂಲಕ? ಆಪ್ಷನ್ ಎ ಹಾಸ್ಯ, ಆಪ್ಷನ್ ಬಿ ಖಳನಟ. ಬಿ ಖಳನಟ. ಆಪ್ಷನ್ ಬಿ ಖಳನಟ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದಾಗ ಖಳನಟನ ಪಾತ್ರವನ್ನೇ ಹೆಚ್ಚು ಮಾಡಿದ್ರು. ಆನಂತರ ಹಾಸ್ಯ ಕಲಾವಿದ ಆಗಿ ಬದಲಾದರು. ಇನ್ನು ದೊಡ್ಡಣ್ಣ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕೆಳಗಿನ ಯಾವ ಸಿನಿಮಾದಲ್ಲಿ ದೊಡ್ಡಣ್ಣ ತಮ್ಮದೇ ಹೆಸರಿನ ಪಾತ್ರ ಮಾಡಿದ್ದಾರೆ? ಆಪ್ಷನ್ ಎ ಯಾರಿಗೂ ಹೇಳಬೇಡಿ, ಆಪ್ಷನ್ ಬಿ ಲಾಕಪ್ ಡೆತ್. ಯಾರಿಗೂ ಹೇಳಬೇಡಿ. ಆಪ್ಷನ್ ಎ ಯಾರಿಗೂ ಹೇಳಬೇಡಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಲಾಕಪ್ ಡೆತ್ ಸಿನಿಮಾದಲ್ಲಿ ಲಾಯರ್ ಕಪಡಿಪತಿ ಪಾತ್ರ ಮಾಡಿದ್ದಾರೆ. ಸೊ ಗೊತ್ತಿತ್ತು ನಿಮಗೆ? ಗೆಸ್? ಅದು ಗೊತ್ತಿದ್ದಿಲ್ಲ. ಫಸ್ಟ್ ಆಪ್ಷನ್ ಗೊತ್ತಿತ್ತು. ಎಸ್. ಓಕೆ, ಇನ್ನು ದೊಡ್ಡಣ್ಣ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದೊಡ್ಡಣ್ಣ ಅವರು ಮೊದಲ ಬಾರಿಗೆ ಬಣ್ಣ ಹಚ್ಚಿದ್ದು ಎಲ್ಲಿ? ಆಪ್ಷನ್ ಎ ರಂಗಭೂಮಿ, ಆಪ್ಷನ್ ಬಿ ಸಿನಿಮಾ. ಆಪ್ಷನ್ ಬಿ ಸಿನಿಮಾ. ಆಪ್ಷನ್ ಬಿ ಸಿನಿಮಾ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಆಪ್ಷನ್ ಎ ರಂಗಭೂಮಿ ಸರಿಯಾದ ಉತ್ತರ. ಸಿನಿಮಾ ರಂಗಕ್ಕೂ ಬರುವ ಮುನ್ನ ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ರು ದೊಡ್ಡಣ್ಣ ಅವರು. ಸೊ ಮೇಡಮಿಗೆ ಸರಿಯಾಗಿ ಉತ್ತರ ಗೊತ್ತಿತ್ತು ಅನ್ಸುತ್ತೆ. ಕನ್ಫ್ಯೂಸ್ ಮಾಡಿದ್ಯಾರು? ಹಾಕಿ ಎಲ್ಲರೂ ಸರಿಯಾಗಿ.
ಸರಿ, 3 ಪ್ರಶ್ನೆಯಲ್ಲಿ 2 ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ, ಹಾಗಾಗಿ 40 ಅಂಕ ಸಿಗ್ತಾ ಇದೆ ರೌಂಡಿಂದ. ವೆಲ್ ಪ್ಲೇ. ಮೂರನೇ ಕುಟುಂಬ. ಯಾವುದು ಅದು ನಿನಗ? ಹೌದಪ್ಪ. ಪಂಡರಿಬಾಯಿ ಅವರು. ಮೂರನೇ ಕುಟುಂಬಕ್ಕೆ ಪಂಡರಿಬಾಯಿ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪಂಡರಿಬಾಯಿ ಅವರಿಗೆ ತಮಿಳುನಾಡು ಸರ್ಕಾರ ಕೊಟ್ಟಿದ್ದ ಬಿರುದು ಯಾವುದು? ಮೊದಲನೇ ಆಪ್ಷನ್ ಕನ್ನಡತು ಪೈಂಗಿಲಿ, ಎರಡನೇ ಆಪ್ಷನ್ ಕಲೈ ಮಾಮಣಿ. ಆಪ್ಷನ್ ಬಿ ಕಲೈ ಮಾಮಣಿ. ಆಪ್ಷನ್ ಬಿ ಕಲೈ ಮಾಮಣಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಕನ್ನಡತು ಪೈಂಗಿಲಿ ಬಿರುದನ್ನ ಬಿ ಸರೋಜಾದೇವಿ ಅವರಿಗೆ ಕೊಟ್ಟು ಗೌರವಿಸಿದರು. ಇನ್ನು ಪಂಡರಿಬಾಯಿ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕೆಳಗಿನ ಯಾವ ನಟರ ಚೊಚ್ಚಲು ಚಿತ್ರಕ್ಕೆ ಪಂಡರಿಬಾಯಿ ನಾಯಕಿ? ಆಪ್ಷನ್ ಎ ಉದಯ್ ಕುಮಾರ್, ಆಪ್ಷನ್ ಬಿ ಡಾಕ್ಟರ್ ರಾಜ್ಕುಮಾರ್. ಆಪ್ಷನ್ ಬಿ ಡಾಕ್ಟರ್ ರಾಜ್ಕುಮಾರ್. ಆಪ್ಷನ್ ಬಿ ಡಾಕ್ಟರ್ ರಾಜ್ಕುಮಾರ್ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಬೇಡರ ಕಣ್ಣಪ್ಪ ಚಿತ್ರಕ್ಕೆ ಪಂಡರಿಬಾಯಿ ಅವರೇ ನಾಯಕಿ. ಗೆಸ್ ಮಾಡಿದ್ದೀನಿ. ಕರೆಕ್ಟ್ ಗೆಸ್ ಮಾಡಿದ್ದೀನಿ. ಇನ್ನು ಪಂಡರಿಬಾಯಿ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪಂಡರಿಬಾಯಿ ಕಟ್ಟಿದ್ದ ನಾಟಕ ತಂಡದ ಹೆಸರೇನಿತ್ತು? ಆಪ್ಷನ್ ಎ ಶ್ರೀಕೃಷ್ಣ ಚೈತನ್ಯ ಸಭಾ, ಆಪ್ಷನ್ ಬಿ ಪಾಂಡುರಂಗ ನಾಟ್ಯ ಸಂಘ. ಅಗೇನ್ ಆಪ್ಷನ್ ಬಿ ಪಾಂಡುರಂಗ ನಾಟ್ಯ ಸಂಘ. ಆಪ್ಷನ್ ಬಿ ಪಾಂಡುರಂಗ ನಾಟ್ಯ ಸಂಘ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಆಪ್ಷನ್ ಎ ಶ್ರೀಕೃಷ್ಣ ಚೈತನ್ಯ ಸಭಾ ಸರಿಯಾದ ಉತ್ತರ. ಪಾಂಡುರಂಗ ಪ್ರೊಡಕ್ಷನ್ ಹೆಸರಿನಲ್ಲಿ ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ ಪಂಡರಿಬಾಯಿ ಅವರು. ಓಕೆ, ಸೊ 3ರಲ್ಲಿ 2 ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ, ಹಾಗಾಗಿ 40 ಅಂಕ ಸಿಗ್ತಾ ಇದೆ ರೌಂಡಿಂದ. ವೆಲ್ ಪ್ಲೇಡ್. ನಾಲ್ಕನೇ ಕುಟುಂಬ. ರಾಮ್ ಕುಮಾರ್ ಅವರು. ಸೊ 4ನೇ ಕುಟುಂಬಕ್ಕೆ ರಾಮ್ ಕುಮಾರ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಾಮ್ ಕುಮಾರ್ ತಂದೆ ಸಿನಿಮಾ ರಂಗದಲ್ಲಿ ಏನಾಗಿದ್ದರು? ಆಪ್ಷನ್ ಎ ನಟ ನಿರ್ಮಾಪಕ, ಆಪ್ಷನ್ ಬಿ ನಿರ್ದೇಶಕ ನಿರ್ಮಾಪಕ. ಬಿ ನಿರ್ದೇಶಕ ನಿರ್ಮಾಪಕ. ಆಪ್ಷನ್ ಬಿ ನಿರ್ದೇಶಕ ನಿರ್ಮಾಪಕ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಆಪ್ಷನ್ ಎ ನಟ ಮತ್ತು ನಿರ್ಮಾಪಕ ಸರಿಯಾದ ಉತ್ತರ. ರಾಮ್ ಕುಮಾರ್ ಅವರ ತಂದೆ ಶೃಂಗಾರ್ ನಾಗರಾಜ್ ಪುಷ್ಪಕ ವಿಮಾನ ಸೇರಿದಂತೆ ಹಲವು ಚಿತ್ರಗಳನ್ನ ನಿರ್ಮಾಣ ಮಾಡಿದ್ದಾರೆ. ಇನ್ನು ರಾಮ್ ಕುಮಾರ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಾಮ್ ಕುಮಾರ್ ಅವರ ಪುತ್ರಿಯ ಹೆಸರೇನು? ಆಪ್ಷನ್ ಎ ಪೂರ್ಣಿಮಾ ರಾಮ್ ಕುಮಾರ್, ಆಪ್ಷನ್ ಬಿ ಧನ್ಯಾ ರಾಮ್ ಕುಮಾರ್. ಆಪ್ಷನ್ ಬಿ ಧನ್ಯಾ ರಾಮ್ ಕುಮಾರ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಪೂರ್ಣಿಮಾ ಅವರು ರಾಮ್ ಕುಮಾರ್ ಅವರ ಪತ್ನಿಯಾಗಿದ್ದಾರೆ. ಇನ್ನು ರಾಮ್ ಕುಮಾರ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಎಷ್ಟು ಭಾಷೆಗಳ ಸಿನಿಮಾದಲ್ಲಿ ರಾಮ್ ಕುಮಾರ್ ನಟಿಸಿದ್ದಾರೆ? ಆಪ್ಷನ್ ಎ 1, ಆಪ್ಷನ್ ಬಿ 3. ಎ 1. ಆಪ್ಷನ್ ಎ 1 ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ತಪ್ಪು. ಆಪ್ಷನ್ ಬಿ 3 ಸರಿಯಾದ ಉತ್ತರ. ಕನ್ನಡ, ತೆಲುಗು, ತಮಿಳು ಸಿನಿಮಾಗಳಲ್ಲಿ ಸೇರಿದಂತೆ ಒಟ್ಟು 3 ಭಾಷೆಯ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಸೊ ಸ್ವಲ್ಪ ಕನ್ಫ್ಯೂಸ್ ಆಗಿತ್ತು ಅಥವಾ ಉತ್ತರನೇ ಗೊತ್ತಿರಲಿಲ್ಲ ಅಂತ ಅನ್ಸುತ್ತೆ. ಸ್ವಲ್ಪ ಅಲ್ವಾ? ಸೊ ಇನ್ನೂ ರೌಂಡ್ ಇದೆ, ಏನು ಯೋಚನೆ ಮಾಡಬೇಕಾಗಿಲ್ಲ. ಓಕೆ, ವೆಲ್ ಟ್ರೈ. ಸೊ 3ರಲ್ಲಿ 1ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ, ಹಾಗಾಗಿ 20 ಅಂಕ ಸಿಗ್ತಾ ಇದೆ ರೌಂಡಿಂದ.
ಓಕೆ, 2 ಸುತ್ತುಗಳಾಯ್ತು. ಈಗ 3ನೇ ಸುತ್ತಿಗೆ ಹೋಗೋಣವಾ? 3ನೇ ಸುತ್ತು ಮೂರನೇ ಸುತ್ತು ಚಿತ್ರ ಜಗತ್ತು. ಎಲ್ಲ ಕುಟುಂಬದವರು ಕೂಡ 3ನೇ ಸುತ್ತಿಗೆ ರೆಡಿ ಇದ್ದಾರೆ. 3ನೇ ಸುತ್ತು ಚಿತ್ರ ಜಗತ್ತು. ಮೊದಲನೇ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟ ಯಾರು ಅಂತೇಳಿ ಹೇಳಬೇಕು. ರಾಜೇಂದ್ರ ಸಿಂಗ್ ಬಾಬು. ರಾಜೇಂದ್ರ ಸಿಂಗ್ ಬಾಬು. ರಾಜೇಂದ್ರ ಸಿಂಗ್ ಬಾಬು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಇನ್ನು ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 3 ಚಿತ್ರಗಳಿಂದ ಒಂದು ಸಿನಿಮಾದ ಗೀತೆ ಆಗುತ್ತೆ. ಆ ಗೀತೆ ಯಾವುದು ಅಂತ ಹೇಳಿ ಹೇಳಬೇಕು. ಗೊತ್ತಾಯ್ತಾ? ಸಮಯ ಮುಗೀತು. ಸರಿಯಾದ ಉತ್ತರ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ನೋಡೋಣ. ಪ್ರೀತಿಯೇ ನಿನ್ನ ವಿಳಾಸವನ್ನ ತಂದಿಟ್ಟ ಮನಸ್ಸಿಗೆ ನನ್ನ ಕನಸಿಗೆ ನೂರು ಶರಣ. ಸೊ ಇದು ಸರಿಯಾದ ಉತ್ತರ. ಗೊತ್ತಿರಲಿಲ್ಲ ಅನ್ಸುತ್ತೆ ಅವ್ರಿಗೆ, ಗೊತ್ತಾಗಲಿಲ್ಲ. ಸರಿ ಬಿಡಿ, 3ನೇ ಪ್ರಶ್ನೆ ನೋಡೋಣ ಏನು ಅಂತ ಹೇಳಿ. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿರುವಂತಹ ನಟಿ ಯಾರು ಅಂತ ಹೇಳಬೇಕು. ರಮ್ಯಾ ರಮ್ಯಾ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ? ನೋಡೋಣ. ಸರಿಯಾಗಿ. ಸೊ 3 ಪ್ರಶ್ನೆಯಲ್ಲಿ ಎಷ್ಟು ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ? 2. ಹಾಗಾಗಿ 40 ಅಂಕ ಸಿಗ್ತಾ ಇದೆ ರೌಂಡ್ದಿಂದ. ವೆಲ್ ಪ್ಲೇಡ್, ಚೆನ್ನಾಗಿ ಆಟ ಆಡಿದ್ರಿ. 2ನೇ ಕುಟುಂಬ ವಿಕ್ಟ್ರಿ ಕುಟುಂಬ ರೆಡಿ ಇದ್ದೀರಾ? ವಿಕ್ಟ್ರಿ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟ ಯಾರು ಅಂತ ನಾಗಾಭರಣ. TS ನಾಗಾಭರಣ. ಫೈನಲ್ ಉತ್ತರನಾ? ನಾಗಾಭರಣ. ನಾಗಾಭರಣ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಕರೆಕ್ಟ್ ಆಗಿದೆ. ಇದೇ ಖುಷಿಯಲ್ಲಿ 2ನೇ ಪ್ರಶ್ನೆ ನೋಡೋಣ. ಈಗ ಹೆಂಗ್ ಗೆಸ್ ಮಾಡ್ತೀರಾ ಹಾಡು ಅಂತ. ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. 3 ಚಿತ್ರಗಳಿಂದ ಒಂದು ಸಿನಿಮಾದ ಗೀತೆ ಆಗುತ್ತೆ. ಆ ಹಾಡು ಯಾವುದು ಅಂತೇಳಿ ಹೇಳಬೇಕು. ಪ್ರೀತಿ ಏಕೆ ಭೂಮಿ ಮೇಲಿದೆ. ಪ್ರೀತಿ ಏಕೆ ಭೂಮಿ ಮೇಲಿದೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ? ನೋಡೋಣ. ಈ ಪ್ರೀತಿ ಯಾಕೆ ಭೂಮಿ ಮ್ಯಾಲೆ. ಉತ್ತರ ಸರಿ ಇತ್ತಾ ಅಲ್ವಾ? ಮತ್ತೆ ಜೋಶ ಇಲ್ಲ ನನ್ನಲ್ಲಿ. ಅಲ್ಲ, ನೀವು ಹಿಂಗೋದಿರಲ್ಲ, ನಾವು ಅದಕ್ಕೆ ಉತ್ತರ ಕೊಟ್ಟಿದ್ದು ನೀವಲ್ವಾ, ಅದಕ್ಕೆ ನಾನು ನೋಡ್ತಾ ಇದ್ದೆ. ಸೊ ಚೆನ್ನಾಗಿ ಆಟ ಆಡಿದ್ದೀರಾ. ಈಗ 3ನೇ ಪ್ರಶ್ನೆ ಏನಿದೆ ನೋಡೋಣ. ಓಕೆ, ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿರುವಂತಹ ನಟ ಯಾರು ಅಂತೇಳಿ ಹೇಳ್ಬೇಕು. ಗೊತ್ತಾಯ್ತಾ? ಸಮಯ ಮುಗೀತು. ಪ್ರಭಾಕರ್. ಪ್ರಭಾಕರ್ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ? ನೋಡೋಣ. ರಾಮಕೃಷ್ಣ ಸರಿಯಾದ ಉತ್ತರ. 3ರಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 40 ಅಂಕ ಸಿಗ್ತಾ ಇದೆ ಈ ರೌಂಡಿಂದ. ವೆಲ್ ಪ್ಲೇಡ್. ಓಕೆ, ಇನ್ನು 3ನೇ ತಂಡದವರು ರೆಡಿ? ರೆಡಿ. 3ನೇ ತಂಡಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ಫೋಟೋದಲ್ಲಿರೋ ವ್ಯಕ್ತಿ ಯಾರಂತ ಹೇಳ್ಬೇಕು.
ಗೊತ್ತಾಗ್ಲಿಲ್ವಾ ಯಾರು ಅಂತ? ಗೊತ್ತಿದೆ ಬಟ್ ನನ್ಗೆ ಬರ್ತಾರೆ. ಹೆಸರು ನೆನಪು ಬರ್ತಲ್ಲ. ಸರಿಯಾದ ಉತ್ತರ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ನೋಡೋಣ. ಓಕೆ, ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ಬರಲಿ. ಬರಗೂರು ರಾಮಚಂದ್ರಪ್ಪ. ಸೊ ಇನ್ನು ಎರಡನೇ ಪ್ರಶ್ನೆ ನೋಡೋಣ. ಚಿತ್ರ ಜಗತ್ತಿನ ಎರಡನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 3 ಚಿತ್ರಗಳಿಂದ ಸಿನಿಮಾದ ಗೀತೆ ಆಗುತ್ತೆ. ಆ ಗೀತೆ ಯಾವುದು ಅಂತೇಳಿ ಹೇಳಬೇಕು. ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ. ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ ನೋಡೋಣ. ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ, ಸಿಕ್ಕಾಪಟ್ಟೆ ಸಾಲ ಇತ್ತು ಲೈಫಿನಲ್ಲಿ, ಅರ್ಧ ಟ್ಯಾಂಕು ಪೆಟ್ರೋಲ್ ಇತ್ತು ಬೈಕಿನಲ್ಲಿ, ನೀ ಕಂಡೆ ಸೈಡಿನಲ್ಲಿ. ಜಾಕಿ ಮೂವಿದು. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿರುವಂತಹ ನಟ ಯಾರು ಅಂತ ಹೇಳಿ ಹೇಳಬೇಕು. ಗೊತ್ತಾಯ್ತಾ? ಕೋಮಲ್. ಕೋಮಲ್ ಕೋಮಲ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ ನೋಡೋಣ. ಜಗ್ಗೇಶ್ ಸರಿಯಾದ ಉತ್ತರ. ಕನ್ಫ್ಯೂಸ್ ಆಯ್ತು ಅಂತ ಅನ್ಸುತ್ತೆ. ಸೊ 3ರಲ್ಲಿ ಎಷ್ಟು ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ ಸರ್? ಹಾಗಾಗಿ 20 ಅಂಕ ಸಿಗ್ತಾ ಇದೆ ರೌಂಡಿಂದ. ವೆಲ್ ಪ್ಲೇಡ್. ಆದ್ರೆ 4ನೇ ಕುಟುಂಬದವ್ರು ರೆಡಿ ಇದ್ದೀರಾ? 4ನೇ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ಫೋಟೋದಲ್ಲಿರುವಂತಹ ವ್ಯಕ್ತಿ ಯಾರು ಅಂತ ಹೇಳಬೇಕು. ಪುಟ್ಟಣ್ಣ ಕಣ್ಗಾಲ್. ಪುಟ್ಟಣ್ಣ ಕಣಗಾಲ್. ಪುಟ್ಟಣ್ಣ ಕಣ್ಗಾಲ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸರಿಯಾಗಿ. ಸೊ ಇನ್ನು ಚಿತ್ರ ಜಗತ್ತಿನ 2ನೇ ಚಿತ್ರವನ್ನ ಸ್ಕ್ರೀನ್ ಮೇಲೆ ಬರಲಿ. ಈ 3 ಚಿತ್ರಗಳಿಂದ ಒಂದು ಸಿನಿಮಾದ ಗೀತೆ ಆಗುತ್ತೆ. ಆ ಗೀತೆ ಯಾವುದು ಅಂತ ಹೇಳಿ ಹೇಳಬೇಕು. ಆಕಾಶ ದೀಪವು ನೀನು, ಆಕಾಶ ದೀಪವು ನೀನು, ಆಕಾಶ ದೀಪವು ನೀನು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆಕಾಶ ದೀಪವು ನೀನು. ಸೊ ಇದೇ ಖುಷಿಯಲ್ಲಿ 3ನೇ ಪ್ರಶ್ನೆ ನೋಡೋಣ. ಅದಕ್ಕೂ ಸರಿಯಾಗಿ ಉತ್ತರ ಕೊಟ್ಬಿಡಿ ಆಯ್ತಾ. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿರುವಂತಹ ನಟ ಯಾರು ಅಂತ ಹೇಳಬೇಕು. ಬುಲೆಟ್ ಪ್ರಕಾಶ್. ಬುಲೆಟ್ ಪ್ರಕಾಶ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಬ್ಯಾಂಕ್ ಜನಾರ್ದನ್ ಸರಿಯಾದ ಉತ್ತರ. ಕನ್ಫ್ಯೂಸ್ ಆಯ್ತು ಅನ್ಸುತ್ತೆ. ಸೊ 3ರಲ್ಲಿ ಎಷ್ಟಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ? 2. ಹಾಗಾಗಿ 40 ಅಂಕ ಸಿಗ್ತಾ ಇದೆ ರೌಂಡಿಂದ. ಚೆನ್ನಾಗಿ ಆಟ ಆಡಿದ್ರು. ಸೊ 3 ಸುತ್ತು ಆಯ್ತು. ಸುಸ್ತಾಯ್ತಾ? ಇಲ್ಲ ಅಲ್ಲ. 4ನೇ ಸುತ್ತಿಗೆ ಹೋಗೋಣ. ಆದ್ರೆ ಅದಕ್ಕೂ ಮುಂಚೆ ಸಂಗೀತ ಸುದೆಯನ್ನ ಹರಿಸೋಣ. ಹೇಳಿ. ಬಾಣ ಸುರೇರಿ ಮ್ಯಾಲೆ ಚಂದಾದ ಚಂದಾದ ಮೈಗಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಅಂದಾದ ಚಂದಾದ ಮೈಗಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಮಾದಪ್ಪ ಬರುವಾಗ ಮಾಡೆಲ್ಲ ಗಮ್ಮೆಂದಿತೋ, ಮಾದಪ್ಪ ಬರುವಾಗ ಮಾಡೆಲ್ಲ ಗಮ್ಮೆಂದಿತೋ, ಮಾಳದಲ್ಲಿ ಗರ್ಗೆ ಚಿಗುರ್ಯಾವೋ ಮಾದೇವಿ ಚೆಲ್ಲಿದರು ಮಲ್ಲಿಗೆಯ, ಮಾಳದಲ್ಲಿ ಗರ್ಗೆ ಚಿಗುರ್ಯಾವೋ ಮಾದೇವಿ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರೇರಿ ಮ್ಯಾಲೆ. ಸೂಪರ್.
ಅಗಣಿತ ತಾರಾಗಣಗಳ ನಡುವೆ ನಿನ್ನ ನೆನೆಚಿಹೆ ನಾನು. ನನ್ನೀ ಜೀವನ ಸಮುದ್ರಯಾನಕ್ಕೆ ಚಿರಧ್ರುವ ತಾರೆಯು ನೀನು. ಅಗಣಿತ ತಾರಾಗಣಗಳ ನಡುವೆ ನಿನ್ನ ನೆನೆಚಿಹೆ ನಾನು. ನನ್ನೀ ಜೀವನ ಸಮುದ್ರಯಾನಕ್ಕೆ ಚಿರಧ್ರುವ ತಾರೆಯು ನೀನು. ಚಿರಧ್ರುವ ತಾರೆಯು ನೀನು. ಸೂಪರ್. ಈ ಕಡೆ ಯಾರಾದರೂ? ಕರುನಾಡು ಸ್ವರ್ಗದ ಸೀಮೆ, ಕಾವೇರಿ ಹುಟ್ಟಿದ ನಾಡು. ಕಲ್ಲಲ್ಲಿ ಕಲೆಯನ್ನು ಕಂಡ ಬೇಲೂರ ಶಿಲ್ಪದ ಬೀಡು. ಬಸವೇಶ್ವರನ ಪಂಪರ ಕವಿವಾಣಿಯ ನಾಡು. ಇದೇ ನಾಡು ಇದೇ ಭಾಷೆ ಎಂದೆಂದೂ ನಮ್ಮದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದೂ ನಮ್ಮದಾಗಿರಲಿ. ವಾವ್, ಸೂಪರ್. ಒಳ್ಳೆ ವಾಯ್ಸ್ ಇದೆ. 4ನೇ ಕುಟುಂಬದವರು. ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನೆ ಇದೆ. ಏಕೆ ಕನಸು ಕಾಣುವೆ, ನಿಧಾನಿಸು 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 ನಿಧಾನಿಸು. ಓಕೆ, ಎಲ್ಲರೂ ಕೂಡ ಹಾಡಿ ಮತ್ತಷ್ಟು ಜೋಶ್ ತುಂಬಿಸಿದ್ರ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ. ಇದೇ ಖುಷಿಯಲ್ಲಿ 4ನೇ ಸುತ್ತಿಗೆ ಹೋಗ್ಬೇಡ. ಓಕೆನಾ? ಹೋಗೋಣ ಮೇಡಮ್. 4ನೇ ಸುತ್ತು ನಟ ಭಯಂಕರ. ಓಕೆ, ಮೊದಲನೇ ಕುಟುಂಬದಿಂದ ಯಾರು ಬರ್ತಾ ಇದ್ದೀರಾ? ಬನ್ನಿ. ಅದೆಷ್ಟು ಅಷ್ಟೇ. ನಿಮ್ಮ ಸಮಯ ಈಗ ಶುರು. ಭಕ್ತ ಕುಮಾರ. ಲಕ್ಷ್ಮಿ. ಆಂಜನೇಯ. ಹನುಮಂತರಾಯ, ಬಾಹುಬಲಿ, ಭಜರಂಗಿ, ಶ್ರೀರಾಮ, ಶ್ರೀರಾಮ, ರಾಮಚಂದ್ರ, ಸೊ ರಾಮಚಂದ್ರ ಅಂತ ಉತ್ತರ ಹೇಳಿದ್ದಾರೆ. ನೋಡೋಣ ಉತ್ತರ ಏನು ಅಂತ ಹೇಳಿ. ರಾಮಾಚಾರಿ ಸರಿಯಾದ ಉತ್ತರ. ಓಕೆ, ಅವ್ರು ಆ್ಯಕ್ಷನ್ ಮಾಡ್ತಾ ಇದ್ದಾರೆ, ಅದಕ್ಕೆ ತಕ್ಕನಂಗೆ ನೀವು ಬೇಗ ಬೇಗ ಫೈಂಡ್ ಔಟ್ ಮಾಡಬೇಕು. ಓಕೆ, ನಿಮ್ಮ ಸಮಯ ಈಗ ಶುರು. ಸುಗಂಧರಾಜ, ಸಂಪಿಗೆ ಮರ, ಸಂಪಿಗೆ ಮರ, ಸುವಾಸನೆ, ಬೆಟ್ಟ, ಗಿರಿ, ದೇವರಗಿ, ಮಲೆ,
ಎಷ್ಟಕ್ಷರ ಮೇಡಮ್? ಶ್ರೀಗಂಧ 5 ಅಕ್ಷರ. ಶ್ರೀಗಂಧದ ಗುಡಿ. ಗಂಧದ ಗುಡಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಮೂರನೇದು ನೋಡೋಣ ಏನು ಅಂತೇಳಿ. ನಿಮ್ಮ ಸಮಯ ಈಗ ಶುರು. ಎರಡು ಪದ 5 ಅಕ್ಷರ. 5 + 2 ಒಂದೇ ಪದ. 2 ಪದ 5 ಅಕ್ಷರದೊಂದು ಪದನಾ? 2 ಅಕ್ಷರದೊಂದು ಪದ. ಓಕೆ. ಗೆಸ್ ಮಾಡಿ ಅವ್ರು ಏನು ಆಕ್ಷನ್ ಮಾಡ್ತಾರೆ. ದೇವರ ವೆಂಕಟೇಶ ಮಹಿ ಪುರಂದರದಾಸ. ಭಕ್ತ ಪಾಂಡುರಂಗ ವಿಠಲ ಅಲ್ಲ, ಭಕ್ತ ಸಿರಿಯ, ಭಕ್ತ ಭಕ್ತ ಪ್ರಹ್ಲಾದ, ಭಕ್ತ ಪುಂಡರೀಕ, ಭಕ್ತ ಪುರಂದರ, ಹೇಳ್ತಾ ಹೋಗಿ ಅದ್ರಲ್ಲೇ ಭಕ್ತ ಕನಕದಾಸರು, ಭಕ್ತ ಕನಕದಾಸ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. 3ರಲ್ಲಿ 2ಕ್ಕೆ ಸರಿಯಾಗಿ ಹೇಳಿದ್ರೆ, ಹಾಗಾಗಿ 40 ಅಂಕ ಸಿಗ್ತಾ ಇದೆ ಈ ರೌಂಡಿಂದ. ವೆಲ್ ಪ್ಲೇಡ್. ಬನ್ನಿ, ಯಾರು ಬರ್ತಾ ಇದ್ದಾರೆ ನಿಮ್ಮ ತಂಡದಿಂದ? ತಗೊಳ್ಳಿ ಒಂದು ಚಿಕ್ಕ. ನಿಮ್ಮ ಸಮಯ ಈಗ ಶುರು. 2 ಪದ. ಮೊದಲನೇ ಪದದಲ್ಲಿ 4 ಅಕ್ಷರ. 2ನೇ ಪದದಲ್ಲಿ 3 ಅಕ್ಷರ. 4 3. ಬಂಗಾರ. ಬಂಗಾರದ ಮನುಷ್ಯ. ಬಂಗಾರದ ಮನುಷ್ಯ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರು. 3 ಪದ. ಮೊದಲನೇ ಪದದಲ್ಲಿ 2 ಅಕ್ಷರ. 2ನೇದ್ರಲ್ಲಿ 2. 3ನೇದ್ರಲ್ಲಿ 3. 2 2 3. ಕಹಿ. ಹುಳಿ. ಉಪ್ಪು ಹುಳಿ. ಒಗರು. ಉಪ್ಪು ಹುಳಿ ಖಾರ. ಉಪ್ಪು ಹುಳಿ ಖಾರ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಸರಿಯಾಗಿದೆ. ಚೆನ್ನಾಗಿ ತಿಂತೀರಾ ಅನ್ಸುತ್ತೆ ಮೇಡಮ್. ನಿಮ್ಮ ಸಮಯ ಈಗ ಶುರು. ಒಂದೇ ಪದ. 4 ಅಕ್ಷರ. ಸೂರ್ಯ. ರವಿ. ಸೂರ್ಯನ ಬೆಳಕು. ಸೂರ್ಯನ ಕಿರಣ. ಸೂರ್ಯ ಧರೆಗಿಳಿದು ಬಂದಾಗ. ಸೂರ್ಯ. ರವಿಚಂದ್ರ. ಸೂರ್ಯನ ಬೆಳಕು. ಸೂರ್ಯಕಾಂತಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿ, ನಾವು ನೋಡೋಣ. ಸರಿಯಾಗಿದೆ. ಸಖತ್ತಾಗಿ ಮಾಡಿದ್ವಿ. ಸಖತ್ತಾಗಿ ಆಟ ಆಡ್ತಾ ಇರ್ತೀರಾ ಮನೆಯಲ್ಲಿ? ಒಬ್ಬೊಬ್ರು ಬಂದಿದೆ. ಓಕೆ. 4 ದಿಕ್ಕುಗಳು ಸೇರಿ ಸರಿಯಾಗಿ ಉತ್ತರ ಕೊಟ್ಟಿದ್ರ. 3 ಪ್ರಶ್ನೆಗೆ 3 ಸರಿಯಾಗಿ ಉತ್ತರ ಕೊಟ್ಟಿದ್ರೆ, ಹಾಗಾಗಿ 60 ಅಂಕ ಸಿಗ್ತಾ ಇದೆ ಒಂದು ರೌಂಡಿಗೆ. ಬನ್ನಿ ಸರ್, ಈ ಕಡೆಯಿಂದ ಯಾರು ಬರ್ತಾ ಇದೆ? ನಿಮ್ಮ ಸಮಯ ಈಗ ಶುರು. ಲವ್ ಮಾಕ್ಟೈಲ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರು ಆಗ್ತಿದೆ. ಉಸಿರಾಡು. ಇಂಗ್ಲಿಷ್, ಕನ್ನಡ, ಉಸಿರು. ಶ್ವಾಸ, ಜೀವ, ಆತ್ಮ, ಗಾಳಿ.
ಸಿಹಿ ಸಿಹಿ ಗಾಳಿ. ಸಿಹಿ ಗಾಳಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರು. ಗಜಕೇಸರಿ. ಸೆಕೆಂಡ್ ವರ್ಡ್ ಗಜ. ಫಸ್ಟ್ ವರ್ಡ್ ಎಷ್ಟು ಲೆಟರ್ಸ್? 2. ಘಟೋದ್ಗಜ. ಮದಗಜ. ಮದಗಜ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸರಿಯಾಗಿದೆ. ಸೊ ಸೂಪರ್ ಸರ್. ಬಟ್ ಚಾಲೆಂಜಿಂಗ್ ಆದ್ರೂ ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು ಉತ್ತರ ಹೇಳಿದ್ರು. ಸೊ 3ಕ್ಕೆ 3 ಸರಿಯಾಗಿ ಉತ್ತರ ಕೊಟ್ಟಿದ್ರೆ, ಹಾಗಾಗಿ 60 ಅಂಕ ಸಿಗ್ತಾ ಇದೆ ಒಂದು ರೌಂಡಿಂದ. ಥ್ಯಾಂಕ್ ಯು. ಸೊ 4ನೇ ತಂಡದಿಂದ ಯಾರು ಬರ್ತಾ ಇದ್ರ ಬನ್ನಿ. ನಿಮ್ಮ ಸಮಯ ಈಗ ಶುರುವಾಗ್ತದೆ. ಪುಷ್ಪಕ ವಿಮಾನ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರು. ಚೌಕ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರುವಾಗ್ತಿದೆ. ಕಲ್ಯಾಣ ಮಂಟಪ. ಶ್ರೀನಿವಾಸ ಕಲ್ಯಾಣ. ಶ್ರೀನಿವಾಸ ಕಲ್ಯಾಣ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಆಟ ಆಡ್ತಾ ಇರ್ತೀರಾ ಮನೆಯಲ್ಲಿ? ಈಗ ಪ್ರಾಕ್ಟೀಸ್ ಮಾಡ್ಕೋಬೋದು. ಪರವಾಗಿಲ್ಲ. ಹಾಗೆ ಸೊ 3ಕ್ಕೆ 3 ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 60 ಅಂಕ ಸಿಗ್ತಾ ಇದೆ ಒಂದು ರೌಂಡಿಂದ. ವೆಲ್ ಪ್ಲೇಡ್. ಓಕೆ, 4 ಸುತ್ತುಗಳು ಮುಗೀತು. ಈಗ ಯಾವ್ಯಾವ ತಂಡಕ್ಕೆ ಎಷ್ಟೆಷ್ಟು ಅಂಕ ಬಂದಿದೆ ಅಂತ ಹೇಳಿ ನೋಡೋಣ. ಓಕೆನಾ? ಸೊ ಮೊದಲನೇ ಕುಟುಂಬಕ್ಕೆ ಬಂದಿರುವಂತಹ ಅಂಕಗಳೆಷ್ಟು ನೋಡೋಣ. 180 ಅಂಕಗಳು. ಹಾಗೇನು ಎರಡನೇ ತಂಡ ವಿಕ್ಟರಿ ಕುಟುಂಬ, ಇವರಿಗೆ ಬಂದಿರುವಂತಹ ಅಂಕಗಳು ಎಷ್ಟು ನೋಡೋಣ. 200 ಅಂಕಗಳು ಬಂದಿದೆ. ಇನ್ನು ನಂದಗೋಕುಲ ಕುಟುಂಬ, ಇವರಿಗೆ ಬಂದಿರುವಂತಹ ಅಂಕಗಳೆಷ್ಟು ನೋಡೋಣ. 180 ಅಂಕಗಳು ಬಂದಿದೆ. ಹಾಗೆ ಇನ್ನು 4ನೇ ಕುಟುಂಬ ಬೃಂದಾವನ ಕುಟುಂಬ, ಇವರಿಗೆ ಬಂದಿರುವಂತಹ ಅಂಕಗಳು ನೋಡೋಣ. 160 ಅಂಕಗಳು ಬಂದಿದೆ. ಸೊ ಮೊದಲನೇ ಸ್ಥಾನವನ್ನ 200 ಅಂಕ ಪಡೆಯೋದ್ರ ಮೂಲಕ ಎರಡನೇ ತಂಡ ಪಡ್ಕೊಂಡಿದೆ. ಕಂಗ್ರಾಟ್ಸ್ ನಿಮಗೆ. ವಿಕ್ಟರಿ ಕೊನೆಗೂ ವಿಜಯ ಗಳಿಸಿದ್ರೆ. ಎರಡನೇ ಸ್ಥಾನವನ್ನ 2 ತಂಡಗಳು ಪಡ್ಕೊಂಡಿದ್ದೀರಾ, ಮೊದಲನೇ ತಂಡ ಹಾಗೂ 3ನೇ ತಂಡ. ಸೊ ಎರಡನೇ ಸ್ಥಾನವನ್ನು ಪಡ್ಕೊಂಡಿದ್ದೀರಾ. ಕಂಗ್ರಾಟ್ಸ್. ಹಾಗೆ ಮೊದಲನೇ ತಂಡ ನೀವು ಕೂಡ ಸಖತ್ ಜೋಶಾಗಿ ಆಟಾಡಿ ಎರಡನೇ ಸ್ಥಾನವನ್ನು ಪಡ್ಕೊಂಡಿದ್ದೀರಾ. ಕಂಗ್ರಾಟ್ಸ್. ಆಟದಲ್ಲಿ ಭಾಗವಹಿಸೋದು ಮುಖ್ಯ. ನೀವು 3ನೇ ಸ್ಥಾನವನ್ನು ಪಡ್ಕೊಂಡಿದ್ದೀರಾ. ಕಂಗ್ರಾಟ್ಸ್.
ಸೊ ನಿಮ್ಮೆಲ್ಲ ಕನಸುಗಳು ಆಸೆಗಳು ಏನೇನಿದೆ ಅದೆಲ್ಲವೂ ಕೂಡ ಈಡೇರಲಿ ಅಂತ ಹೇಳಿ ಸಿನಿ ಕ್ವಿಜ್ ಕಾರ್ಯಕ್ರಮದ ಕಡೆಯಿಂದ ಆಶಿಸ್ತಾ ಇದ್ದೀವಿ. ಧನ್ಯವಾದ ಬಂದಿದ್ದಕ್ಕಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಸಿನಿ ಕ್ವಿಜ್ ಕಾರ್ಯಕ್ರಮ ಎಷ್ಟು ಮನೋರಂಜನೀಯವಾಗಿತ್ತು ಅಂತ ಹೇಳಿ. ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾ? ಹಾಗಾದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ಇಮೇಲ್ ಐಡಿಗೆ ನಿಮ್ಮ ವಿವರವನ್ನು ಕಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್, ಸಿ ಯು, ನಮಸ್ಕಾರ.